ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಂಡು ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳಿಗೆ ವಂದಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಕ್ಕ ಇದ್ದಾರೆ, ವೀಣಾ ಇದ್ದಾರೆ, ಶಶಿಕಲಾ ಅಕ್ಕ ಇದ್ದಾರೆ, ಚಂದ್ರಕಲಾ ಇದ್ದಾರೆ, ಹಾಗೆ ಬೃಂದಾ ಪೂಜಾರಿ ಅವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊನ್ನೆ ಉಡುಪಿಯ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣರವರು ವಿರೋಧ ಪಕ್ಷದ ನಾಯಕ ಶ್ರೀ ರಾಹುಲ್ ಗಾಂಧಿಯವರ ಬಗ್ಗೆ ಬಳಸಿರುವ ಪ್ರತಿಭಟನೆಯಲ್ಲಿ ಬಳಸಿರ್ತಕ್ಕಂಥ ಒಂದು ಭಾಷೆ ಮತ್ತು ಮಾಡಿರೋ ವೈಯಕ್ತಿಕ ಆರೋಪಗಳನ್ನು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತಾ ಇವೆ. ಬೇಜವಾಬ್ದಾರಿಯುತ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರೋಧವಾಗಿ ಯಶ್ಪಾಲ್ ಸುವರ್ಣ ಅವರು ಮಾತಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ ಶ್ರೀ ರಾಹುಲ್ ಗಾಂಧಿಯವರು ಈ ದೇಶ ಕಂಡಂಥ ಒಬ್ಬ ಅಪ್ರತಿಮ ಯುವ ನಾಯಕ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಅಧಿನಾಯಕನಾಗಿ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಿದ್ರೆ, ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಬಂದು ಲಾರೆನ್ಸ್ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿ, ಮಾಸ್ಟರ್ ಆಫ್ ಫಿಲಾಸಫಿಯಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಮುಗಿಸಿ, ಅಂಥ ಅನುಭವ ವ್ಯಕ್ತಿತ್ವ ಉಳ್ಳಂಥ ರಾಹುಲ್ ಗಾಂಧಿಯವರು ಇವತ್ತು ದೇಶದಾದ್ಯಂತ ಪಾರ್ಲಿಮೆಂಟಲ್ಲಿ ಕೂಡ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಬಡವರ, ದೀನದಲಿತರ, ಮಹಿಳೆಯರ, ಸಾಮಾನ್ಯ ವರ್ಗದವರ, ವಿದ್ಯಾರ್ಥಿಗಳ, ರೈತರ ಕೂಗಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ವಿರೋಧ ಪಕ್ಷದ ನಾಯಕನ ನೆಲೆಯಲ್ಲಿ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ಮುಂದುವರಿದುಕೊಂಡು ಕೆಲಸ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾವು ಇವತ್ತು ಅಭಿನಂದಿಸಬೇಕು. ಅಂಥ ಒಬ್ಬ ಯುವ ವ್ಯಕ್ತಿತ್ವದ ಯುವ ನಾಯಕನ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ವ್ಯಕ್ತಿಯ ಘನತೆಗೆ ಧಕ್ಕೆ ತರುವ ಆರೋಪಗಳನ್ನು ಮಾಡುವುದು ರಾಜಕೀಯ ಸಂಸ್ಕೃತಿಯಲ್ಲ. ಯಶ್ಪಾಲ್ ಸುವರ್ಣ ಅವರು ಉಡುಪಿಯಂಥ ಜಿಲ್ಲೆ ಇವತ್ತು ವಿದ್ಯಾವಂತರ, ಬುದ್ಧಿವಂತರ ಜಿಲ್ಲೆ ಅಂತೇಳಿದರೆ ಇಡೀ ದೇಶದಲ್ಲಿದ್ದರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಈ ಎರಡೂ ಜಿಲ್ಲೆಗಳಿಗೆ ಇಡೀ ದೇಶವೇ ಗೌರವ ಕೊಡ್ತದೆ. ಎಲ್ಲಿ ಹೋದರೂ ಕೂಡ ನಾವೆಲ್ಲ ಒಂದು ವಿದ್ಯಾವಂತರು, ಬುದ್ಧಿವಂತರು ಅಂತೇಳಿ. ಅದರಲ್ಲಿ ಕೂಡ ಅಲ್ಲಿಂದ ಆರಿಸಿ ಬಂದ ಒಬ್ಬರು ಶಾಸಕರು ಯಶ್ಪಾಲ್ ಸುವರ್ಣ ಅವರು. ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬರುವಾಗ ಜನರಿಗೆ ಭಾಳ ವಿಶ್ವಾಸ ಇರ್ತದೆ. ಇವರು ಒಳ್ಳೆಯ ಕೆಲಸ ಮಾಡುವವರು, ಇವರ ಬಗ್ಗೆ ಒಂದು ಅತ್ಯುತ್ತಮ ಒಂದು ನಿಲುವನ್ನು ಇಟ್ಟು, ಬದ್ಧತೆಯನ್ನು ಇಟ್ಟು ಜನರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾವುದಾದ್ರೂ ಹೋರಾಟ ಮಾಡಬೇಕಾದ್ರೆ ಜನರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಅಂತರ ಪರವಾಗಿ ಹೋರಾಡಬೇಕು ಅಂತೇಳಿ ಇವತ್ತು ಜನರು ಮತ ಕೊಡ್ತಾರೆ. ಇವರು ಮತ ಕೇಳುವಂತಹ ಸಂದರ್ಭದಲ್ಲಿ ಕೂಡ ಇವರನ್ನು ಆರಿಸಿ ಬಂದದ್ದಕ್ಕಾದರೂ ಕೂಡ ಇವರು ಗೌರವ ಕೊಡದೆ, ಮೊನ್ನೆ ಅವರು ಮಾಡಿದಂಥ ಆ ಪ್ರಚೋದನಾಕಾರಿ ಭಾಷಣ ಏನಿದೆ, ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿಯವರ ವೈಯಕ್ತಿಕ ನಿಂದನೆಯನ್ನು ಮಾಡುವ ಮುಖಾಂತರ ಯಾವುದೇ ಜನರ ಸಮಸ್ಯೆಗಳನ್ನು ಒಂದು ಮಾತಾಡದೆ, ಚರ್ಚೆಗಳನ್ನು ಮಾಡದೆ ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಮೊನ್ನೆ ಮಾತಾಡಿದ್ದಾರೆ. ಅದರಲ್ಲಿ ಕೂಡ ಆತಂಕಕಾರಿ ಸಂಗತಿ ಏನು ಅಂತೇಳಿದರೆ, ಯಶ್ಪಾಲ್ ಸುವರ್ಣ ಅವರು ಮಾಡಿದರಿಂದ ವರದಿಯಾಗಿ ರಾಹುಲ್ ಗಾಂಧಿಯವರ ಕುಟುಂಬದವರನ್ನು ಬಾಬರಿ ಮಸೀದಿ ಧ್ವಂಸ ಮಾಡಿದಂತೆ ಧ್ವಂಸ ಮಾಡುತ್ತೇವೆ ಎಂಬ ಆ ರೀತಿಯ ಹೇಳಿಕೆ. ಬಾಬರಿ ಮಸೀದಿ, ರಾಮ ಮಂದಿರದ ವಿಷಯ ಮುಗಿದು ಹೋದ ಅಧ್ಯಾಯ. ಕೋರ್ಟು ಎಲ್ಲ ಅದಕ್ಕೆ ಮಾನ್ಯತೆ ಕೊಟ್ಟಿದೆ, ಆ ವಿಷಯ ಮುಗಿದಿದೆ. ಅದನ್ನು ಅವರು ಈ ಸಂದರ್ಭಗಳಲ್ಲಿ, ಇಂಥ ಪ್ರತಿಭಟನೆಗಳಲ್ಲಿ ಅವರು ತೆಗೆದದ್ದು ಖಂಡನೀಯ, ಅಮಾನವೀಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಯಾವುದೇ ಒಂದು ರಾಜಕೀಯವಾಗಿ ಇಂಥ ಅವರು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದರೆ ದ್ವೇಷ, ಪ್ರಚೋದನೆ, ಪ್ರಜಾಪ್ರಭುತ್ವದ ಸಂಸ್ಕೃತಿಗೆ ವಿರೋಧವಾದಂಥ ಮನೋಭಾವವನ್ನು ಅವರು ಬಿಂಬಿಸಿದ್ದಾರೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಬೆದರಿಕೆ, ಹಿಂಸೆಯನ್ನು ಸೂಚಿಸುವಂಥ ಮಾತುಗಳಿಗೆ ಯಾವತ್ತೂ ಮಹತ್ವ ಇಲ್ಲ. ಆದರೆ ಇದರಲ್ಲಿ ಯಶ್ಪಾಲ್ ಸುವರ್ಣ ಅವರು ಯಾವ ರೀತಿಯವರ ಮನೋಭಾವದವರು,
ಅವರ ಹಿನ್ನೆಲೆ ಏನು ಅಂತೇಳಿ ಅವರು ಮಾಡಿದಂತಹ ಪ್ರಚೋದನಾಕಾರಿ ಭಾಷಣದಿಂದ ಇವತ್ತು ನಮಗೆ ತಿಳಿಯುತ್ತದೆ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂತಹ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸ್ತದೆ. ಶ್ರೀ ಯಶ್ಪಾಲ್ ಸುವರ್ಣ ಅವರ ಮಾತುಗಳನ್ನು ಹಿಂತೆಗೆದುಕೊಳ್ಬೇಕು. ಅವರು ಏನು ಮೊನ್ನೆ ನುಡಿದಿದ್ದಾರೆ, ಬಾಬರಿ ಮಸೀದಿ ಧ್ವಂಸ ಮಾಡಿದ ಹಾಗೆ ರಾಹುಲ್ ಗಾಂಧಿಯವರ ಕುಟುಂಬವನ್ನು ಧ್ವಂಸ ಮಾಡ್ತೇವೆ ಎನ್ನುವಂತಹ ಮಾತನ್ನು ಅವರು ಏನು ಹೇಳಿದ್ದಾರೆ, ಈ ಮಾತಿಗೆ ಅವರು ದೇಶದ ಜನರ ಮೇಲೆ ಕ್ಷಮೆಯಾಚಿಸಬೇಕು. ಇವತ್ತು BJP ಪಕ್ಷಕ್ಕೆ ಒಂದು ನೈತಿಕತೆ ಇದ್ದರೆ, ಒಂದು ಸಿದ್ಧಾಂತ ಇದ್ದರೆ, ಅದು ಭಾರತೀಯ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದರೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕಬೇಕು. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರ ಇದೆ, ಇಲಾಖೆ ಇದೆ, ಅವರ ಮೇಲೆ ಏನು ಕಾನೂನು ಕ್ರಮ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಒಂದು ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ, ಮತ್ತೊಂದು ರಾಹುಲ್ ಗಾಂಧಿಯವರ ಕುಟುಂಬವನ್ನು ಧ್ವಂಸ ಮಾಡ್ತೇವೆ, ನಾಶ ಮಾಡ್ತೇವೆ ಅನ್ನುವಂಥ ಪಬ್ಲಿಕ್ಕಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ. ಅದರಿಂದ ಎಷ್ಟೋ ಯುವಕರನ್ನು ಉದ್ರೇಕಗೊಳಿಸಿದ್ದಾರೆ. ಆ ಎಲ್ಲವೂ ಕೂಡ ಅವರ ಇವತ್ತು ಸರ್ಕಾರ ಇಲಾಖೆ ಅದನ್ನು ಗಮನ ಹರಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಧೀಮಂತ ವ್ಯಕ್ತಿತ್ವ, ನಿನ್ನೆ ಕೂಡ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನಾವು ನೋಡಿದರೆ ನಿಜವಾಗಿ ಇವತ್ತು ಅವರು ಭಾರತ್ ಜೋಡೋದಂಥ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ತನ್ನ ಪಾದಯಾತ್ರೆಯನ್ನೇ ಮಾಡಿ ಒಬ್ಬ ಸಮರ್ಥ ವ್ಯಕ್ತಿತ್ವವನ್ನು ಅವರು ದೇಶಕ್ಕೆ ತೋರಿಸಿಕೊಟ್ರು. ಅಂಥ ಒಂದು ಏಕೈಕ ವ್ಯಕ್ತಿ ಯಾರು ಕೂಡ ಆ ರೀತಿ ಪಾದಯಾತ್ರೆಯನ್ನು ಈ BJP ಅವರು ಯಾರೂ ಮಾಡಲಿಲ್ಲ. ಇವತ್ತು ನಾವು ಕೇಳ್ತೇವೆ, ಇಂಥ ಒಂದು ವ್ಯಕ್ತಿಯ ಮೇಲೆ ಯಾವುದೇ ಒಂದು ಆರೋಪ ಇಲ್ಲದೆ ಇವರು ಮಾಡುವಂಥದ್ದು, ಅದರಲ್ಲಿ ಸಾಬೀತಾಗದೆ ಅವರು ಡ್ರಗ್ ಎಡಿಕ್ಟ್ ಅಂತ ಹೇಳಿರೋದು ನಿಜವಾಗಿ ಕೂಡ ವಿಷಾದನೀಯ, ಖಂಡನೀಯ ಅಂತೇಳಿ ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರೊಬ್ಬರು ಶಾಸಕರಾಗಿದ್ದಾರೆ. ಇವರು ಕೂಡಿದರೆ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಏನವರು ಶಾಸಕರಾಗಿದ್ದಾರೆ, ಅಸೆಂಬ್ಲಿಯಲ್ಲಿ ಈ ಮಾತನ್ನು ಅವರು ತಾಕತ್ತಿದ್ರೆ ಮಾತಾಡಬೇಕಿತ್ತು. ಇಂಥ ಅವಹೇಳನಕಾರಿ ಮಾತನ್ನು ಇವರು ಅಲ್ಲಿ ಮಾತಾಡಬೇಕಿತ್ತು. ಕಾನೂನು ಮಾಡುವವರು ಇವರು, ಜನರಿಗೆ ಯೋಜನೆಗಳನ್ನು ರೂಪಿಸುವವರು ಇವರು, ಜನರ ಸ್ಪಂದನೆಗೆ ಸ್ಪಂದಿಸುವವರು ಶಾಸಕರು. ಇವರು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯ ಅನ್ನುವಂಥ ನಾಲಾಯಕ ಶಾಸಕರು ಇವರಿಗೆ ಮತ ಕೊಟ್ಟಿದ್ದಾರೆಲ್ಲ. ನಿಜವಾಗಿ ಆ ಕ್ಷೇತ್ರದ ಜನತೆ ಇವತ್ತು ಉಡುಪಿ ಜಿಲ್ಲೆ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥ ನೆಲೆಬೀಡಾದಂಥ ಆ ಒಂದು ಊರು, ಅಂಥ ಪವಿತ್ರವಾದಂಥ ಮಣ್ಣಿನಲ್ಲಿ ಬಂದಂಥ ಇವರ ಮಾತಿನಲ್ಲಿ ಆಡಿದಂಥ ಆ ಮಾತುಗಳನ್ನು ಕೇಳುವಾಗ ನಿಜವಾಗಿ ಕೂಡ ಇಡೀ ಸಮಾಜ ಅಲ್ಲಿ ಅವರು ತಲೆ ತಗ್ಗಿಸಬೇಕು. BJP ಪಕ್ಷ ಬಿಡಿ, ಇವರಿಗೆ ಓಟು ಕೊಟ್ಟವರು ಕೂಡ ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಖಂಡಿಸುತ್ತಾ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿದ್ದಾರೆ, ಯಾರ ಬಾಯಿಯಲ್ಲಿ ಕೂಡ ಇಂತಹ ಮಾತುಗಳು ಬರಲಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳ ಬಗ್ಗೆ, ಪಕ್ಷದ ಆಯಾಯ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಚರ್ಚೆಗಳು ನಡೀತದೆ ಯಾವಾಗಲೂ ಕೂಡ, ಅದು ಬೇರೆ. ಆದರೆ ಹೀಗಾಗಿ ಈ ರೀತಿಯ ಧರ್ಮ ವಿರೋಧಿ ಮಾತುಗಳು ಭಾಷಣಗಳನ್ನು ಮಾತಾಡುವಂಥ ಒಂದು ಏಕೈಕ ವ್ಯಕ್ತಿ ಈ ಯಶ್ಪಾಲ್ ಸುವರ್ಣ ಅವರಿಗೆ ನಾವು ತೀವ್ರವಾಗಿ ಖಂಡಿಸುವ ಮುಖಾಂತರ ಇವರ ಮೇಲೆ ನಾವಿವತ್ತು ಮಂಗಳೂರಿನ ಕಮಿಷನರಿಗೆ ಕೂಡ ಹೋಗಿ ನಾವು ಮಹಿಳಾ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರ ಮೇಲೆ ದೂರನ್ನು ಕೂಡ ಕೊಡ್ತಾ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.